ॐ तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे सञ्चतुष्पदे ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಸ್ಥಿರವಾಸರ ಶ್ರಾವಣ ಶನಿವಾರ ಶ್ರಾವಣ ಶುದ್ಧ ದಶಮಿ ತಿಥಿ ಇಂತಹ ಶ್ರೇಷ್ಠವಾದ ಶ್ರಾವಣ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಪೂರ್ವ ಪೀಠಿಕಾ ಸಹಿತ ಇಂದಿನಿಂದ ಪಾರಾಯಣ ಆರಂಭ. 10 ಶ್ಲೋಕಗಳನ್ನು ಸತ್ಸಂಗಕ್ಕೆ ಮುಂಚಿತವಾಗಿ ಪಾರಾಯಣ ಮಾಡೋಣ. ಇಂದು ಆಗಸ್ಟ್ ತಿಂಗಳ 22ನೇ ತಾರೀಕು 2026ನೇ ಇಸ್ವಿ. ಈ ಶ್ರೇಷ್ಠವಾದ ಶ್ರಾವಣ ಶನಿವಾರದ ದಿನ ಶ್ರೀ ವಿಷ್ಣು ಸಹಸ್ರನಾಮದ ಪಾರಾಯಣ ಪೂರ್ವ ಪೀಠಿಕಾ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾಃ ಶುಭಂ. ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಜಂತುಃ ಜನ್ಮ ಸಂಸಾರ ಬಂಧನಾತ್. ಶ್ರೀಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ.
ओम शांति शांति शांति। हरे ओम। श्री गुरुभ्यो नमः। हरे ओम। ಅಷ್ಟಾಕ್ಷರಿ ಮಂತ್ರದ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ನಮೋ ನಾರಾಯಣಾಯ. 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 ಸಂತ ಕೇಶವದಾಸ ವಿರಚಿತ ಒಂದು ಹನುಮಂತನ ಭಜನೆ ಹೇಳಿಕೊಡ್ತೇವೆ. ತಾವು ಪುನರಾವರ್ತಿಸಬಹುದು. ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ವಾಯುಪುತ್ರ ಸುಚರಿತ್ರ ಭಾವ ವಿರಂಜಿನಿ ಸುಪವಿತ್ರ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಸುಗ್ರೀವ ಸಚಿವತ ರಾಮದೂತ ಶರಧಿ ಲಂಘಿಸಿದ ಬಲವಂತ ಜನನಿಗೆ ಉಂಗುರವಿತ್ತ ನಿಜ ಭಕ್ತ ರಾವಣ ವಿರೋಧಿ ಸರ್ವಶಕ್ತ
ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ರಾಮನಾಮವನು ಪಾನಗೈವ ರಾಮಚರಣವ ಸೇವೆಗೈವ ರಾಮಾಯಣ ಕಥೆ ಶ್ರವಣಿಸುವ ಭಕ್ತ ಜನಕ್ಕೆ ಸುಖ ಕರುಣಿಸುವ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಭಾಸುರ ತೇಜನೆ ಹನುಮಂತ ಕ್ಲೇಶ ಹರಿಸೋ ಪ್ರಭು ಗುಣವಂತ ದಾಸಗೆ ಶರಣುತ ಹನುಮಂತ ದಾಸ ಕೇಶವನುತ ಗುಣವಂತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ವಾಯುಪುತ್ರ ಸುಚರಿತ್ರ ಭಾವ ವಿರಂಜಿನಿ ಸುಪವಿತ್ರ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಶ್ರೀರಾಮಚಂದ್ರನ ಸದ್ಭಕ್ತ ಶ್ರೀರಾಮಚಂದ್ರನ ಸದ್ಭಕ್ತ ಆಂಜನೇಯ ವರದ ಗೋವಿಂದ ಗೋವಿಂದ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ श्रीमद्भगवद्गीतायाः अष्टादशोऽध्यायः गापयामि कृपया अनुगायन्तु। ॐ श्री परमात्मने नमः। अथ अष्टादशोऽध्यायः मोक्षसंन्यासयोगः। अर्जुन उवाच संन्यासस्य महाबाहो तत्त्वमिच्छामि वेदितुम् त्यागस्य च ऋषिकेश पृथक् केशिनिषोदन।
श्रीभगवानुवाच काम्यानां कर्मणां न्यासम् संन्यासं कवयो विदुः सर्वकर्मफलत्यागम् प्राहुस्त्यागं विचक्षणाः त्याज्यं दोषवदित्येके कर्म प्राहुर्मनीषिणः यज्ञदानतपः कर्म न त्याज्यमिति चापरे निश्चयं शृणु मे तत्र त्यागे भरतसत्तम त्यागो हि पुरुषव्याघ्र त्रिविधः सम्प्रकीर्तितः यज्ञदानतपः कर्म न त्याज्यं कार्यमेव तत् यज्ञोदानं तपश्चैव पावनानि मनीषिणा एतान्यपि तु कर्माणि सङ्गं त्यक्त्वा फलानि च कर्तव्यानीति मे पार्थ निश्चितं मतमुत्तमम् नियतस्य तु सन्न्यासः कर्मणो नोपपद्यते मोहात् तस्य परित्यागः तामसः परिकीर्तितः दुःखमित्येव यत्कर्म कायक्लेशभयात् त्यजेत् स कृत्वा राजसं त्यागम् नैव त्यागफलं लभेत् कार्यमित्येव यत्कर्म नियतं क्रियतेऽर्जुन सङ्गं त्यक्त्वा फलं चैव सत्यागः सात्विको मतः ॐ शान्तिः 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 हरिः ॐ श्रीगुरुभ्यो नमः हरिः ॐ। हे अर्जुन,
जब मनुष्य नियत कर्तव्य को करणीय मानकर करता है और समस्त भौतिक संगति तथा फल की आसक्ति को त्याग देता है तो उसका त्याग सात्विक कहलाता है. बट ही हु परफॉर्म्स his prescribed duty only because it ought to be done and renounces all attachment to the fruit of renunciation is of the nature of goodness. O Arjuna, ತಾಮಸ ತ್ಯಾಗ ರಾಜಸ ತ್ಯಾಗಗಳನ್ನು ನೋಡಿದ ಬಳಿಕ ಸಾತ್ವಿಕ ತ್ಯಾಗವನ್ನು ನೋಡುವಾಗ ಇಂಥದ್ದೇ ಆಚರಣೆ ನಮ್ಮದಾಗಬೇಕು ಅನ್ನಿಸುವುದುಂಟು. ಹೌದಲ್ಲವೇ? ನೋಡಿ, ತಾಮಸ ತ್ಯಾಗ ಹೇಗಿದೆ. ನಿಷಿದ್ಧ ಮತ್ತು ಕಾಮ್ಯ ಕರ್ಮಗಳ ಸಂಪೂರ್ಣ ತ್ಯಾಗ ಉಚಿತವಾದದ್ದು. ಆದರೆ ನಿಯತ ಕರ್ಮದ ತ್ಯಾಗವು ಉಚಿತವಲ್ಲ. ಆದುದರಿಂದ ಮೋಹಕ್ಕೊಳಪಟ್ಟು ಅದರ ಪರಿತ್ಯಾಗವು ತಾಮಸ ತ್ಯಾಗ ಎಂದು ಹೇಳಲಾಗಿದೆ. ನಿತ್ಯ ಕರ್ಮವನ್ನು ತ್ಯಜಿಸುವುದು ತಾಮಸ ತ್ಯಾಗ. ರಾಜಸ ತ್ಯಾಗ ಇರುವ ಎಲ್ಲಾ ಕರ್ಮಗಳು ದುಃಖರೂಪಿಯಾಗಿವೆ ಎಂದು ತಿಳಿದುಕೊಂಡು ಶಾರೀರಿಕ ತೊಂದರೆಯ ಭಯದಿಂದ ಕರ್ಮಗಳನ್ನು ತ್ಯಾಗ ಮಾಡಿದರೆ ಅವನು ರಾಜಸ ತ್ಯಾಗ ಮಾಡಿದರೂ ಸಹ ತ್ಯಾಗದ ಫಲವನ್ನು ಪಡೆಯುವುದಿಲ್ಲ. ಅರ್ಥಾತ್ ಅವನ ಆ ತ್ಯಾಗವು ವ್ಯರ್ಥವಾಗುತ್ತದೆ. ಕಷ್ಟಪಡಲು ಹೆದರಿಕೊಳ್ಳುವಿಕೆ ರಾಜಸ ತ್ಯಾಗ. ಅದನ್ನು ನಾವು ವರ್ಜಿಸುವಂಥದ್ದು. ನಿರ್ಭೀತರಾಗಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುನ್ನಡೆಯುವಂಥದ್ದೇ ಸರಿಯಾದಂತಹ ಲಕ್ಷಣ. ಆದರೆ ಶರೀರಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿ ನಾವು ಕಷ್ಟ ಪಡದೆ ಹೋದಲ್ಲಿ ಪುನಃ ಆ ಶರೀರಕ್ಕೆ ನಾವು ದಾಸರಾಗಿ ಎಲ್ಲಕ್ಕೂ ಕೂಡ ಎಲ್ಲಾ ಕಾರ್ಯಗಳನ್ನು ಮಾಡಿಸಿಕೊಳ್ಳುವುದಕ್ಕೆ ಮತ್ತೊಬ್ಬರ ಸಹಾಯವನ್ನು ಪಡೆದು ಅವರ ಅಡಿಯಾಳಾಗಿ ಇರಬೇಕಾಗುವುದು. ಆದ್ದರಿಂದ ರಾಜಸ ತ್ಯಾಗ ಯಾವುದೇ ಫಲವನ್ನು ನೀಡುವುದಿಲ್ಲ. ಹಾಗಾದ್ರೆ ಸಾತ್ವಿಕ ತ್ಯಾಗ ಹೇಗಿದೆ ನೋಡಿ. ಎಲೆ ಅರ್ಜುನ, ಕರ್ಮ ಮಾಡುವುದು ಕರ್ತವ್ಯವೆಂದು ತಿಳಿದುಕೊಂಡು ಶಾಸ್ತ್ರೋಕ್ತವಾಗಿ ನಿಯಮಿಸಲ್ಪಟ್ಟ ಯಾವ ಕರ್ತವ್ಯ ಕರ್ಮವು ಆಸಕ್ತಿ ಮತ್ತು ಫಲವನ್ನು ತ್ಯಜಿಸಿ ಮಾಡಲ್ಪಡುವುದೋ ಅದೇ ಸಾತ್ವಿಕವಾದ ತ್ಯಾಗವೆಂದು ಅಭಿಪ್ರಾಯ ಪಡಲಾಗಿದೆ. ಅರ್ಥಾತ್ ಕರ್ತವ್ಯ ಕರ್ಮಗಳನ್ನು ಸ್ವರೂಪತಃ ತ್ಯಜಿಸದೆ ಅವುಗಳಲ್ಲಿನ ಆಸಕ್ತಿ ಮತ್ತು ಫಲದ ತ್ಯಾಗವೇ ಸಾತ್ವಿಕ ತ್ಯಾಗವೆಂದು ಭಾವಿಸಲಾಗಿದೆ. ಇಷ್ಟು ಕೂಡ ವಿಚಾರವನ್ನು ಮಾಡಿದ್ದೇವೆ. ಈ ಸಾತ್ವಿಕ ತ್ಯಾಗದ ರೀತಿ ನೀತಿಗಳನ್ನು ನಾವು ಅರಿತುಕೊಂಡು ಅದನ್ನು ಆಚರಣೆಗೆ ತಂದರೆ, ಅನುಷ್ಠಾನಕ್ಕೆ ತಂದರೆ ಯಾವ ರೀತಿಯಾದಂತಹ ಏಳ್ಗೆಯನ್ನು, ಪ್ರಗತಿಯನ್ನು ಅದು ಕೊಡುವುದು ನೋಡಿ. 10ನೆಯ ಶ್ಲೋಕ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗೇ ಸತ್ವಸಮಾವಿಷ್ಟಃ ಮೇಧಾವಿ ಛಿನ್ನ ಸಂಶಯಃ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗೇ ಸತ್ವಸಮಾವಿಷ್ಟಃ ಮೇಧಾವಿ ಛಿನ್ನ ಸಂಶಯಃ. सतोगुण में स्थित बुद्धिमान त्यागी जो न तो अशुभ कार्य से घृणा करता है न शुभ कर्म से लिप्त होता है, वह कर्म के विषय में कोई संशय नहीं रखता. Those who are situated in the mode of goodness
who neither hate inauspicious work nor are attached to auspicious work, have no doubts about work. ಸಂಯತಾ, ಈ ತ್ಯಾಗಿಯು ಸತ್ವಗುಣದಿಂದ ತುಂಬಿರುವವನಾಗಿ ಆತ್ಮಜ್ಞಾನವನ್ನು ಪಡೆದು ಸಂಶಯಗಳನ್ನೆಲ್ಲ ನಿವಾರಿಸಿಕೊಂಡು ಕೆಟ್ಟ ಕರ್ಮಗಳನ್ನು ದ್ವೇಷಿಸದೆ ಮತ್ತು ಕರ್ಮದಲ್ಲಿ ಸಂಘವನ್ನು ಬೆಳೆಸದೇ ಇರುವನು. ಸಾತ್ವಿಕ ತ್ಯಾಗಿಯು ಯಾವ ರೀತಿ ತನ್ನ ಆಚರಣೆಯಲ್ಲಿ ಇರುತ್ತಾನೆ ಅನ್ನುವಂಥದ್ದು ಸ್ಪಷ್ಟಪಡಿಸಲಾಗಿದೆ ಈ ದಶಮ ಶ್ಲೋಕದಲ್ಲಿ. ನೋಡಿ, ನ ದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನ ಅನುಷಜ್ಯತೆ. ತ್ಯಾಗಿ ಸತ್ವ ಸಮಾವಿಷ್ಟ ಮೇಧಾವಿ ಚಿನ್ನ ಸಂಶಯ. ಮತ್ತು ಎಲೆ ಅರ್ಜುನ, ಯಾರು ಅಕುಶಲಂ ಕಲ್ಯಾಣಕಾರಕವಲ್ಲದ ನಿಷಿದ್ಧ ಕರ್ಮ ಮತ್ತು ಕಾಮ್ಯ ಕರ್ಮ, ಅಕುಶಲಂ ಕರ್ಮ, ಈ ಕರ್ಮವನ್ನು ನ ದ್ವೇಷ್ಟಿ ದ್ವೇಷಿಸುವುದಿಲ್ಲವೋ, ಕುಶಲೇ ನ ಅನುಷಜ್ಯತೆ ಕಲ್ಯಾಣಕಾರಕವಾದ ಶಾಸ್ತ್ರವಿಹಿತ ಕರ್ಮದಲ್ಲಿ ಆಸಕ್ತನಾಗುವುದಿಲ್ಲವೋ, ಆ ಸತ್ವ ಸಮಾವಿಷ್ಟ ಆ ಶುದ್ಧ ಸತ್ವಗುಣಗಳುಳ್ಳ ಪುರುಷನು ಛಿನ್ನ ಸಂಶಯ ಸಂಶಯವಿಲ್ಲದವನು, ಮೇಧಾವಿ ಜ್ಞಾನಿಯೂ ಮತ್ತು ತ್ಯಾಗಿಯೂ ಆಗಿದ್ದಾನೆ. ಯಾರು ಕಲ್ಯಾಣಕಾರಕವಲ್ಲದ ಅರ್ಥಾತ್ ನಿಷಿದ್ಧ ಕರ್ಮ ಮತ್ತು ಕಾಮ್ಯ ಕರ್ಮವನ್ನು ದ್ವೇಷಿಸುವುದಿಲ್ಲವೋ, ಕಲ್ಯಾಣಕಾರಕವಾದ ಕರ್ಮದಲ್ಲಿ ಅರ್ಥಾತ್ ಶಾಸ್ತ್ರವಿಹಿತ ಕರ್ಮದಲ್ಲಿ ಆಸಕ್ತನಾಗುವುದಿಲ್ಲವೋ, ಆ ಶುದ್ಧ ಸತ್ವಗುಣಗಳುಳ್ಳ ಪುರುಷನು ಸಂಶಯವಿಲ್ಲದವನು, ಜ್ಞಾನಿಯೂ ಮತ್ತು ತ್ಯಾಗಿಯೂ ಆಗಿದ್ದಾನೆ. ಇಂತಹ ಶ್ರೇಷ್ಠವಾದಂತಹ ಜಾಣ್ಮೆಯ ಭಗವಂತನ ನನ್ನುಡಿ ನೋಡಿ, ಬಹಳ ಚಂದ ಇದೆ. ನೋಡುವ ಈ 10ನೇ ಶ್ಲೋಕದ ಶಾಂಕರ ಭಾಷ್ಯ. ನದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇ ನಾನು ಸಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟ ಮೇಧಾವಿ ಛಿನ್ನ ಸಂಶಯ. ಬಹಳ ಸೊಗಸಾದಂತಹ ವಿಚಾರ. ಸಾತ್ವಿಕ ತ್ಯಾಗ ಎಂತಹ ಮಹತ್ವ ಉಳ್ಳದ್ದು ಎನ್ನುವಂತಹ ಫಲವನ್ನು ಹೇಳುವಂತಹ ಶ್ಲೋಕ ಇದು. 10ನೆಯ ಶ್ಲೋಕ. ನ ದ್ವೇಷ್ಟಿ ಅಕುಶಲಂ ಅಶೋಭನಂ ಕಾಮ್ಯಂ ಕರ್ಮ ಶರೀರಾರಂಭದ್ವಾರೇಣ ಸಂಸಾರ ಕಾರಣಂ ಕಿಮನೇನ ಇತ್ಯೇವಂ ಕುಶಲೇ ಶೋಭನೆ ನಿತ್ಯೇ ಕರ್ಮಣಿ ಸತ್ವಶುದ್ಧಿ ಜ್ಞಾನೋತ್ಪತ್ತಿ ತನ್ನಿಷ್ಠಾ ಹೇತುತ್ವೇನ ಮೋಕ್ಷ ಕಾರಣಂ ಇದಂ ಇತ್ಯೇವಂ ನ ಅನುಷಜ್ಯತೆ ಅನುಷಂಗಂ ಪ್ರೀತಿಂ ನ ಕರೋತಿ ಇತ್ಯೇತತ್. ಕಹ ಪುನರಸೌ ತ್ಯಾಗಿ ಪೂರ್ವೋಕ್ತೇನ ಸಂಗಫಲತ್ಯಾಗೇನ ತದ್ವಾನ್ ತ್ಯಾಗಿ ಯಹ ಕರ್ಮಣಿ ಸಂಗಂ ತ್ಯಕ್ತ್ವಾ ತತ್ಫಲಂಚ ನಿತ್ಯಕರ್ಮಾನುಷ್ಠಾಯಿ ಸಹ ತ್ಯಾಗಿ. ಕದಾ ಪುನರಸೌ ಅಕುಶಲಂ ಕರ್ಮ ನ ದ್ವೇಷ್ಟಿ ಕುಶಲೇ ಚ ನ ಅನುಷಜ್ಯತೆ ಇತಿ ಉಚ್ಯತೆ. ಸತ್ವ ಸಮಾವಿಷ್ಟಃ ಯದಾ ಸತ್ವೇನ ಆತ್ಮಾನಾತ್ಮ ವಿವೇಕ ವಿಜ್ಞಾನ ಹೇತುನಾ ಸಮಾವಿಷ್ಟಃ ಸಂವ್ಯಾಪ್ತಃ ಸಂಯುಕ್ತಃ ಇತ್ಯೇತತ್. ಅತಏವ ಚ ಮೇಧಾವಿ ಮೇಧಯಾ ಆತ್ಮಜ್ಞಾನ ಲಕ್ಷಣಯಾ ಪ್ರಜ್ಞೆಯಾ ಸಂಯುಕ್ತಃ ತದ್ವಾನ್ ಮೇಧಾವಿ ಮೇಧಾವಿತ್ವಾದೇವ ಛಿನ್ನ ಸಂಶಯಃ ಛಿನ್ನಃ ಅವಿದ್ಯಾಕೃತಃ ಸಂಶಯಃ ಯಸ್ಯ ಆತ್ಮಸ್ವರೂಪ ಅವಸ್ಥಾನಂ ಏವ ಪರಂ ನಿಶ್ರೇಯಸ ಸಾಧನಂ ನ ಅನ್ಯತ್ ಕಿಂಚಿತ್ ಇತ್ಯೇವಂ ನಿಶ್ಚಯೇನ ಸಹ ಛಿನ್ನ ಸಂಶಯಃ. ಅಕುಶಲವಾದ ಒಳ್ಳೆಯದಲ್ಲದ ಕಾಮ್ಯಕರ್ಮವನ್ನು ಇದು ಶರೀರವನ್ನುಂಟು ಮಾಡುವುದರ ಮೂಲಕ ಸಂಸಾರಕ್ಕೆ ಕಾರಣವು. ಇದರಿಂದೇನು ಎಂದು ಹಾಗೆ ಮಾಡುವುದಿಲ್ಲ. ಕುಶಲವಾದ ಒಳ್ಳೆಯ ನಿತ್ಯ ಕರ್ಮದಲ್ಲಿ ಇದು ಸತ್ವಶುದ್ಧಿಯನ್ನು ಜ್ಞಾನೋತ್ಪತ್ತಿಯನ್ನು
ಆ ಜ್ಞಾನದಲ್ಲಿ ನಿಷ್ಠೆಯನ್ನು ಉಂಟು ಮಾಡುವುದರಿಂದ ಮೋಕ್ಷಕ್ಕೆ ಕಾರಣವೂ ಎಂದಿಂತು ಅನುಶಕ್ತಿಯನ್ನು ಮಾಡದೆ ಇರುವನೋ, ಅನುಷಂಗವನ್ನು ಪ್ರೀತಿಯನ್ನು ಮಾಡದೆ ಇರುವನೋ ಎಂದು ಅಭಿಪ್ರಾಯ. ಅಂಥವನಾದರೂ ಯಾರು ಎಂದರೆ ತ್ಯಾಗಿಯು. ಹಿಂದೆ ಹೇಳಿರುವ ಸಂಘ ಫಲತ್ಯಾಗದಿಂದ ಆ ತ್ಯಾಗವುಳ್ಳವನು ತ್ಯಾಗಿಯು. ಯಾವನು ಕರ್ಮದಲ್ಲಿ ಸಂಘವನ್ನು ಅದರ ಫಲವನ್ನು ಬಿಟ್ಟು ನಿತ್ಯ ಕರ್ಮದ ಅನುಷ್ಠಾನವನ್ನು ಮಾಡುತ್ತಿರುವನೋ ಅವನೇ ತ್ಯಾಗಿಯು. ಇವನು ಅಕುಶಲ ಕರ್ಮವನ್ನು ಹಾಗೆ ಮಾಡದೆಯೂ ಕುಶಲ ಕರ್ಮದಲ್ಲಿ ಆಸಕ್ತಿಯನ್ನು ತೋರಿಸದೆಯೂ ಇರುವುದಾದರೂ ಯಾವಾಗ ಎಂದರೆ ಹೇಳುತ್ತಾನೆ, ಸತ್ವ ಸಮಾವಿಷ್ಟನಾಗಿ ಯಾವಾಗ ಆತ್ಮ ಅನಾತ್ಮ ಇವುಗಳನ್ನು ವಿಂಗಡಿಸಿ ಅರಿತುಕೊಳ್ಳುವುದಕ್ಕೆ ಕಾರಣವಾಗಿರುವ ಸತ್ವದಿಂದ ಸಮಾವಿಷ್ಟ ಆಗುವನೋ, ತುಂಬಿಕೊಳ್ಳುವನೋ, ಅದರಿಂದ ಒಡಗೂಡುವನೋ ಆಗ ಎಂದು ಅಭಿಪ್ರಾಯ. ಆದ್ದರಿಂದಲೇ ಅವನು ಆಗ ಮೇಧಾವಿಯಾಗಿರುತ್ತಾನೆ. ಮೇಧೆಯಿಂದ ಆತ್ಮಜ್ಞಾನವೆಂಬ ಪ್ರಜ್ಞೆಯಿಂದ ಕೂಡಿರುತ್ತಾನೆ. ಆ ಅರಿವುಳ್ಳ ಮೇಧಾವಿಯಾಗಿರುತ್ತಾನೆ. ಹೀಗೆ ಮೇಧಾವಿಯಾಗಿರುವುದರಿಂದಲೇ ಚಿನ್ನ ಸಂಶಯನಾಗಿರುತ್ತಾನೆ. ಅವಿದ್ಯೆಯಿಂದಾಗಿದ್ದ ಸಂಶಯವು ಆತ್ಮಸ್ವರೂಪದಿಂದ ನಿಲ್ಲುವುದೇ ಹೆಚ್ಚಿನ ಮುಕ್ತಿ ಸಾಧನವು, ಮತ್ತೊಂದಲ್ಲ ಎಂಬ ನಿಶ್ಚಯದಿಂದ ಯಾವನಿಗೆ ಕತ್ತರಿಸಿ ಹೋಗಿರುವುದೋ ಅವನು ಚಿನ್ನ ಸಂಶಯನು. ಅತ್ಯಂತ ಸೊಗಸಾದಂತಹ ವಿವರಣೆ ಶಂಕರ ಭಗವತ್ಪಾದರಿಂದ. ಇನ್ನು ಅನೇಕ ವಿಚಾರಗಳು ಈ ಶ್ಲೋಕಕ್ಕೆ ಸಂಬಂಧಿಸಿದಂತೆ ಇನ್ನು ಉಂಟು. ಅವುಗಳನ್ನು ನಾಳೆ ದಿವಸ ಆದಿತ್ಯವಾಸರ ಸಂಜೆ ವಿಚಾರವನ್ನು ಮುಂದುವರಿಸೋಣ. ಒಂದು ಕಗ್ಗದ ಶ್ಲೋಕವನ್ನು ಹೇಳಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಮುಗ್ಧನಾಗದೆ ಭುಜಿಸಲಿಹುದನು ಜಗದಿ, ಮಾಧ್ವೀಕ ಭಯವಿರದು ಜಾಗರೂಕನಿಗೆ. ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿನಿ, ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ. ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಮುಗ್ಧನಾಗದೆ, ಮುಗ್ಧನೂ ಆಗದೆ, ಭುಜಿಸಲು ಇಹುದನು ಭಯವಿರದು, ಭಯವು ಇರದು. ದೃಗ್ದೃಶ್ಯ ಪ್ರಪಂಚದಲ್ಲಿ, ದೃಕ್ ದೃಶ್ಯ ಚಿತ್ರ ಪ್ರಪಂಚದಲ್ಲಿ, ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಮುಗ್ಧನಾಗದೆ, ಮುಗ್ಧನೂ ಆಗದೆ. ದೃಕ್ ಕಾಣುವವನು, ದೃಶ್ಯ ಕಾಣಬಲ್ಲದ್ದು. ಮುಗ್ಧನಾಗದೆ, ಮೋಹಕ್ಕೊಳಗಾಗದೆ, ಮೋಹಕ್ಕೆ ಒಳಗಾಗದೆ. ಭಾವಾರ್ಥ ನೋಡಿಕೊಳ್ಳಿ. ಈ ಜಗತ್ತಿನಲ್ಲಿ ಅನುಭವಿಸಬೇಕಾದ್ದನ್ನು ಮೋಹವಿಲ್ಲದೆ ಅನುಭವಿಸು. ಮೋಹವಿಲ್ಲದವನಿಗೆ ಅಹಂಕಾರವು ಬಂದು ಅಂಟಿಕೊಳ್ಳುವ ಭಯವಿರದು. ಚಿತ್ರಕಾರನೂ ಚಿತ್ರವೂ ಎರಡೂ ಒಂದೇ ಆಗಿರುವ ಈ ಪ್ರಪಂಚದಲ್ಲಿ ನೀನು ಸಹ ಒಂದಾಗಿ ಈ ಜಗತ್ತಿಗೆ ಅಂಟದೆ ಮೋಹವನ್ನು ತೊರೆದು ಸುಖದಿಂದಿರು ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಡೋಂಟ್ ಗೆಟ್ ಲಾಸ್ಟ್ ಡ್ಯೂ ಟು ಅಟ್ಯಾಚ್ಮೆಂಟ್. Without getting attached, you are free to savor everything in this world. If you are careful, you don't have to worry about getting lost due to intoxication. This world is full of the observer and the observed. Understand that and be part of this setup, sometimes as observer and sometimes as the observed. Enjoy the process without being attached. Mankutimma. Mugdhanagade ಭುಜಿಸಲಿಹುದನು ಜಗದಿ, ಮಾಧ್ವೀಕ ಭಯವಿರದು ಜಾಗರೂಕನಿಗೆ. ದೃಗ್ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸೇರಿನಿ, ಮುಗ್ಧನಾಗದೆ ಸುಖಿಸು ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಅನುಭವಿಸಬೇಕಾದ್ದನ್ನು ಮೋಹವಿಲ್ಲದೆ ಅನುಭವಿಸು. ಮೋಹವಿಲ್ಲದವನಿಗೆ ಅಹಂಕಾರವು ಬಂದು ಅಂಟಿಕೊಳ್ಳುವ ಭಯವಿರದು. ಚಿತ್ರಕಾರನು ಚಿತ್ರನು ಎರಡೂ ಒಂದೇ ಆಗಿರುವ ಈ ಪ್ರಪಂಚದಲ್ಲಿ ನೀನು ಸಹ ಒಂದಾಗಿ ಈ ಜಗತ್ತಿಗೆ ಅಂಟದೆ ಮೋಹವನ್ನು ತೊರೆದು ಸುಖದಿಂದಿರು ಎನ್ನುತ್ತಾರೆ ಮಾನ್ಯ ಗುಡ್ಡಪ್ಪನವರು ಈ ಮುಕ್ತಕದಲ್ಲಿ. ಈ ಜಗತ್ತು ಪರಮಾತ್ಮ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟಿದೆ. ಆ ಶಕ್ತಿಯೇ ಇಡೀ ಜಗತ್ತಾಗಿ
ಪ್ರಕಟಗೊಂಡಿದೆ. ಹಾಗೆ ಪ್ರಕಟಗೊಂಡದ್ದು ಎರಡು ರೂಪಗಳಲ್ಲಿ, ಕಣ್ಣಿಗೆ ಕಾಣುವ ಜಡ ಸ್ವರೂಪ ಒಂದು ಮತ್ತು ಕಣ್ಣಿಗೆ ಕಾಣದ ಚೈತನ್ಯ ಅಥವಾ ಶಕ್ತಿ ರೂಪ. ಸಕಲ ಜಗತ್ತು ಇವೆರಡರಿಂದಲೇ ಆಗಿದೆ ಎನ್ನುವುದು ಸರ್ವವಿದಿತ. ಸಕಲ ಜೀವರಾಶಿಗಳು, ಸಸ್ಯ ಪ್ರಭೇದಗಳು ಈ ಜಡ ಮತ್ತು ಚೈತನ್ಯದ ಸಮ್ಮಿಲನದಿಂದ ಆಗಿವೆ. ಹಾಗಾಗಿ ಕಣ್ಣಿಗೆ ಕಾಣುವ ಸಕಲವೂ ಆ ಪರಮಾತ್ಮನೇ. ಒಂದು ರೇಷ್ಮೆಯ ಹುಳ ತನ್ನ ದೇಹದ ಒಂದು ಅಂಗವಾದ ತನ್ನ ಜೊಲ್ಲಿನಿಂದಲೇ ತನ್ನ ಸುತ್ತ ಒಂದು ಗೂಡನ್ನು ಕಟ್ಟಿಕೊಂಡಂತೆ, ಒಂದು ಗಿಡ ತನ್ನ ಒಡಲ ಸಾರದಿಂದಲೇ ಚಿಗುರು, ಎಲೆ, ಹೂವು, ಕಾಯಿ, ಹಣ್ಣು ಮತ್ತು ಅವುಗಳ ಬಣ್ಣ, ರುಚಿ ಮತ್ತು ಸುಗಂಧವನ್ನು ಪ್ರಕಟಗೊಳಿಸುವಂತೆಯೇ ತನ್ನ ಸಂತೋಷಕ್ಕಾಗಿ ಆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಹಾಗಾಗಿಯೇ ಮಾನ್ಯ ಗುಂಡಪ್ಪನವರು ದೃಗ್ ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಎಂದರು. ದೃಕ್ ದೃಶ್ಯ ಚಿತ್ರ ಪ್ರಪಂಚದಲ್ಲಿ ಸುಧಾರಿತ ಸೃಷ್ಟಿಯಾದ ನಾವೂ ಸಹ ಅಂತಹ ಒಂದು ಪ್ರಕ್ರಿಯೆಯ ಫಲವಷ್ಟೇ. ಇಲ್ಲಿ ಚಿತ್ರಕಾರನು ಚಿತ್ರ ಮತ್ತು ಅದಕ್ಕಾಗಿ ಉಪಯೋಗಿಸಿದ ಗೋಡೆ ಮತ್ತು ಬಣ್ಣ ಎಲ್ಲವೂ ಆ ಪರಮಾತ್ಮನೇ. ನಾನು ಮತ್ತು ನನ್ನದೆಂಬ ಭಾವ ಬಂದರೆ ಅದು ಅಹಂಕಾರವಾಗಿ, ಆ ಅಹಂಕಾರ ಜನಿತವಾದ ಮಿಕ್ಕೆಲ್ಲ ದುರ್ಭಾವಗಳು ನಮ್ಮಲ್ಲಿ ನುಗ್ಗಿ ನಮ್ಮನ್ನು ದುಃಖಿಗಳನ್ನಾಗಿಸುತ್ತದೆ. ಅದಕ್ಕಾಗಿಯೇ ನಮಗೆ ಸಿಗುವ ಎಲ್ಲವೂ ಆ ಪರಮಾತ್ಮನ ಪ್ರಸಾದವೆಂದು ಅನುಭವಿಸಿದರೆ ಗುಂಡಪ್ಪನವರು ಮಾಧ್ವೀಕ ಭಯವಿರದು ಜಾಗರೂಕನಿಗೆ ಎಂದು ಹೇಳುವಂತೆ ನಮಗೆ ಮದವು ಹೆಚ್ಚಾಗಿ ತತ್ಪರಿಣಾಮವಾಗಿ ಉಂಟಾಗುವ ಭಯವು ಇರುವುದಿಲ್ಲ. ಗುಂಡಪ್ಪನವರು ಇಲ್ಲಿ ಮುಗ್ಧನಾಗದೆ ಎನ್ನುವ ಪದಪ್ರಯೋಗದಿಂದ ಅರಿವಿಲ್ಲದವನಂತೆ ಮೋಹಕ್ಕೊಳಪಡಬೇಡ, ಮೋಹಕ್ಕೆ ಒಳಪಡಬೇಡ ಎಂದು ಎಚ್ಚರಿಸಿದ್ದಾರೆ. ನನಗೆ ಸಿಕ್ಕಿದ್ದೆಲ್ಲ ಆ ಪರಮಾತ್ಮನ ಕೃಪೆಯಿಂದ ದೊರಕಿದೆ ಎಂಬ ಅರಿವನ್ನು ಪಡೆದು ಮುಗ್ಧತೆಯನ್ನು ತೊರೆದು ಮೋಹಕ್ಕೊಳಗಾಗದೆ ಬದುಕಿದರೆ ಸಂತೋಷ ನಮ್ಮದಾಗುತ್ತದೆ. ಆದರೆ ಅಂತಹ ಭಾವನೆಗಳನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ನಮ್ಮದಾಗಿಸಿಕೊಳ್ಳಬೇಕಾದರೆ ಸಾಧನೆ ಬೇಕು. ಅಂತಹ ಸಾಧನೆಯನ್ನು ಮಾಡಲು ನಾವೆಲ್ಲರೂ ಪ್ರಯತ್ನ ಪಡಬೇಕು. ಎಂತಹ ಉತ್ತಮವಾದ ವಿಚಾರ ನೋಡಿ. ಆದ್ರಿಂದ ಸಾತ್ವಿಕ ತ್ಯಾಗವನ್ನು ಮಾಡುತ್ತಾ ಮನಸ್ಸನ್ನು ಹಗುರಗೊಳಿಸಿಕೊಂಡು ಆ ಭಗವಂತನ ಧ್ಯಾನದಲ್ಲಿ ಲೀನವಾಗಿರತಕ್ಕದ್ದು. ಉಳಿದ ವಿಚಾರಗಳನ್ನು ನಾಳೆ ದಿವಸ ಸಾಯಂಕಾಲ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.